ಎಲ್ರಿಗೂ ನಮಸ್ಕಾರ. ಇವತ್ತು ಮಾತಾಡ್ಬೇಕು ಅನ್ಕೊಂಡಿರೋ ವಿಷಯ ಬಂದು ಸಿಲಿಂಡರ್ ಕಳ್ತನದ ಬಗ್ಗೆ. ಸೊ ಏನಾಯ್ತು ಇವತ್ತು ನಾರ್ಮಲ್ ಆಗಿ ಅಡಿಗೆ ಮಾಡೋ ತರ ಅಡಿಗೆ ಮಾಡ್ತಾ ಇದ್ವಿ. ಸೊ ತಕ್ಷಣಕ್ಕೆ ಸಿಲಿಂಡರ್ ಖಾಲಿ ಆಯ್ತು. ಸೊ ಸಿಲಿಂಡರ್ ಚೇಂಜ್ ಮಾಡ್ಬೇಕಲ್ಲ. ನಮ್ದು ಆಕ್ಚುಲಿ ಸಿಲಿಂಡರ್ ಅದು ಗ್ರೌಂಡ್ ಫ್ಲೋರ್ ಅಲ್ಲಿ. ನಾವಿರೋ ಸೆಕೆಂಡ್ ಫ್ಲೋರ್ ಅಲ್ಲಿ. ಆಯ್ತಾ? ಸೊ ಅಲ್ಲಿಗೆ ಹೋಗಿ ಚೆಕ್ ಮಾಡ್ತೀವಿ. ಸೊ ಸಿಲಿಂಡರ್ ಬಂದು ಲೈಕ್ ನಾನು ಲಾಕ್ ಓಪನ್ ಮಾಡ್ತೀನಿ. ಲಾಕ್ ಓಪನ್ ಮಾಡಿ ಚೇಂಜ್ ಮಾಡಕ್ ಹೋಗ್ತೀನಿ. ಲೈಟ್ ವೇಟ್ ಇದೆ. ಇದೇನಪ್ಪ ಲೈಟ್ ವೆಯ್ಟು ಅಂತ ನಾನು ನಮ್ಮ ಶ್ರೀಮತಿ ಅವ್ರಿಗೆ ಕಾಲ್ ಮಾಡ್ತೀನಿ. ಕಾಲ್ ಮಾಡಿ ಕೇಳ್ತೀನಿ, "ಇಲ್ಲ ಮೊನ್ನೆ ತಾನೇ ಚೆಕ್ ಮಾಡಿದ್ದೀನಿ, ಅದು ಸೀಲ್ ಇತ್ತಲ್ವಾ?" ಅಂತಂದ್ರು ಅವರು. ಅದಕ್ಕೋಸ್ಕರ ಓಕೆ, ಇಲ್ಲ ಅಂತ ಚೆಕ್ ಮಾಡಿದ್ರೆ ಲೈಕ್ ನನಗೆ ನೆನಪು ಇದೆ. ಬುಕ್ ಮಾಡಿದ್ದು ನೆನಪಿದೆ, ತಂದು ಕೊಟ್ಟಿರೋದು ನೆನಪಿದೆ, ಹೊಸ ಸಿಲಿಂಡರ್ ಇಟ್ಟಿರೋದು ನೆನಪಿದೆ. ಸೊ ಅಲ್ಲಿ ಏನಾಗಿದೆ ಅಂತಂದ್ರೆ, ಯಾರೋ ಒಬ್ರು ಲೈಕ್ ಆ ತುಂಬಿದ ಸಿಲಿಂಡರ್‌ನ ತಗೊಂಡು, ಖಾಲಿ ಸಿಲಿಂಡರ್‌ನ ಇಟ್ಟು, ಈವನ್ ಲೈಕ್ ಲಾಕ್ ಓಪನ್ ಮಾಡಿ ಸಿಲಿಂಡರ್‌ನ ತಗೊಂಡು ಮತ್ತೆ ವಾಪಸ್ ಸಿಲಿಂಡರ್‌ನ ಇಟ್ಟು, ಲಾಕ್‌ನ ಕ್ಲೋಸು ಮಾಡಿ ಹೋಗಿದ್ದಾರೆ. ಈಗ ನಾವೇನ್ ಅನ್ಕೊಂಡ್ವಿ, ಅಕಸ್ಮಾತ್ ಕಳ್ತನ ಆಯ್ತು ಅಂತಂದ್ರೆ ಬೀಗ ಹೊಡೆದಿರ್ಬೇಕು ಅನ್ಕೊಂಡ್ವಿ. ಬಟ್ ಮೇ ಬಿ ಡೋಂಟ್ ನೋ. ಸೊ ಲೈಕ್ ಡೂಪ್ಲಿಕೇಟ್ ಕೀಯಿಂದನೂ ಸಮೇತ ತೊಂದರೆ ಆಗಿರ್ಬೋದು. ಲೈಕ್ ಡೂಪ್ಲಿಕೇಟ್ ಕೀ ಯೂಸ್ ಮಾಡ್ಕೊಂಡವರು ಮಾಡಿರ್ಬೋದು. ಹಾಗಾಗಿ ಒಂದ್ ತಿಳಿಸೋದೇನು ಅಂತಂದ್ರೆ, ನಮಗೇನೋ ಲಾಸ್ ಆಯ್ತು. ನೀವು ಈ ತರ ಲಾಸ್ ಅಲ್ಲಿ ಒಳಗಾಗ್ಬೇಡಿ. ಮತ್ತೆ ಲೈಕ್ ಈ ತರ ಕಳ್ತನ ತುಂಬಾ ಆಗ್ತಿದೆ. ಒಂದೊಂದ್ ಕಡೆ ತುಂಬಾ ಸಿಲಿಂಡರ್‌ಗಳನ್ನೇ ತಗೊಂಡು ಹೋಗ್ತಾರೆ. ಸೊ ನೀವು ತುಂಬಾ ಹುಷಾರಾಗಿರಿ. ಪ್ಲಸ್ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ, ಸಿಲಿಂಡರ್‌ಗಳು ಎಲ್ಲೆಲ್ಲಿ ಇಟ್ಟಿರ್ತೀರಾ ಅಲ್ಲಿ ಸ್ವಲ್ಪ ಲಾಕ್ ಸಿಸ್ಟಮ್‌ನ ಚೆನ್ನಾಗಿರೋದು ಬಳಸಿ. ಸ್ವಲ್ಪ ಕಾಸ್ಟ್ಲಿದೆ ಆಗ್ಲೂ ಪರವಾಗಿಲ್ಲ. ಸೊ ದುಡ್ಡೇ ನಿಮ್ಮ ಹತ್ರ ಇದೆ, ಸಿಲಿಂಡರ್ ತಗೋತೀರಾ ಅಂತಾನು ಗೊತ್ತು. ಬಟ್ ಸಿಲಿಂಡರ್‌ಗಳೆಲ್ಲೂ ಸಿಗ್ತಾ ಇಲ್ಲ. ಸೊ ಹಾಗಾಗಿ ನಾನು ಒಂದು ಒಳ್ಳೆ ಐಡಿಯಾ ಕೊಡ್ತೀನಿ. ಪ್ಲೀಸ್ ಬೈಕಿಂದು ಹೆಲ್ಮೆಟ್ ಲಾಕ್‌ನ ಯೂಸ್ ಮಾಡಿ. 2 ಸಿಲಿಂಡರ್ ತಂದು 2 ಸೇರಿ ಲಾಕ್ ಮಾಡಿ. ಮತ್ತೆ ಕಂಬಿ ಏನಾದ್ರು ಇದ್ರೆ ಅದನ್ನು ಸೇರಿ ಲಾಕ್ ಮಾಡಿ. ಸೊ ನಿಮಗೂ ಈಸಿ ಆಗುತ್ತೆ. ಥ್ಯಾಂಕ್ ಯು.